ಜ್ವರ ಕೆಲವು ಸಾಮಾನ್ಯ ಕಾರಣಗಳಿಗಾಗಿನೂ ಕಾಣಿಸ್ಕೊಳ್ಳೋದುಂಟು. ಕೆಲವರು ಮೈ ಸ್ವಲ್ಪ ಬಿಸಿಯಾಗಿದೆ ಅಂತ ಅನ್ಸಿದ್ರೂ ತಡ ಮಾಡದೆ ಮಾತ್ರೆ ತೆಗೆದುಕೊಳ್ತಾರೆ. ಆದ್ರೆ ಹಾಗೆ ತೆಗೆದುಕೊಳ್ಳೋದು ಸರಿನಾ? ಜ್ವರಕ್ಕೆ ಯಾವ ಮಾತ್ರೆ ಸುರಕ್ಷಿತ ಮತ್ತು ಒಳ್ಳೆಯದು? ಜ್ವರ ಯಾಕೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಉಷ್ಣತೆಯ ವಾತಾವರಣದಲ್ಲಿ ಹೆಚ್ಚೊತ್ತು ಕೆಲಸ ಮಾಡೋದ್ರಿಂದ ಶರೀರದ ತಾಪಮಾನ ಹೆಚ್ಚಬಹುದು. ಆಗ ಶರೀರದ ಒಳಗೆ ಕೀಟಾಣು ಪ್ರವೇಶ ಆಗಿ ಟಾಕ್ಸಿಕ್ ಅಂಶ ಬೆಳವಣಿಗೆ ಆಗಬಹುದು. ಅದರಿಂದ ಜ್ವರ ಬರುತ್ತೆ. ಎರಡನೇದಾಗಿ, ಈ ಜ್ವರ ಬರುವಿಕೆಗೆ ಕಾರಣವಾದ ಟಾಕ್ಸಿಕ್ ಅಂಶದ ಭಿನ್ನತೆಯಿಂದ ಜ್ವರ ಬರುವ ರೀತಿನೂ ಭಿನ್ನವಾಗಿರುತ್ತೆ. ಕೆಲವೊಮ್ಮೆ ಜ್ವರ ಬಿಟ್ಟು ಬಿಟ್ಟು ಬರಬಹುದು. ಮೂರನೇದು, ಜ್ವರಕ್ಕೆ ತಕ್ಕ ಔಷಧ ಸೇವನೆಯಿಂದ ಚರ್ಮದ ರಕ್ತನಾಳಗಳು ತೆರೆದುಕೊಂಡು ಶರೀರದ ತಾಪಮಾನ ಬೆವರಿನ ರೂಪದಲ್ಲಿ ಹೋಗ್ಬಿಡತ್ತೆ. ಇನ್ನು ಜ್ವರಕ್ಕೆ ಔಷಧಿ ಮತ್ತು ಮಾತ್ರೆ ಸೇವನೆ ಹೇಗೆ? ಮೊದಲನೇದಾಗಿ, ಯಾವುದೇ ಜ್ವರಕ್ಕೆ ಕ್ರೋಸಿನ್ ತೆಗೆದುಕೊಳ್ಳೋದ್ರಿಂದ ತೊಂದರೆ ಏನಿಲ್ಲ. ವಯಸ್ಕ ರೋಗಿಗೆ ಈ ಮಾತ್ರೆಯನ್ನ ಪ್ರತಿ 6 ಗಂಟೆಗೆ ಒಮ್ಮೆ ಕೊಡಬಹುದು. ಆದರೆ ಮಾತ್ರೆಯನ್ನ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಾರ್ದು. ಎರಡನೇದು, ಲಿವರ್ ಅಥವಾ ಕಿಡ್ನಿ ಸಮಸ್ಯೆ ಇರೋರು ವೈದ್ಯರ ಸಲಹೆ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ಔಷಧಿಯನ್ನ ತೆಗೆದುಕೊಳ್ಳಕೂಡದು. ಮೂರನೇದು, ಕ್ರೋಸಿನ್ ನಿಂದ ಜ್ವರ ಕಡಿಮೆಯಾಗದೇ ಇದ್ದಾಗ ಬೇರೆ ಬೇರೆ ಔಷಧ ತೆಗೆದುಕೊಳ್ಳೋರಿದ್ದಾರೆ, ಆದ್ರೆ ಅದು ಅಪಾಯಕಾರಿ. ನಾಲ್ಕನೇದು, ಹಾಗೆ ಜ್ವರ ಬರ್ತಿರುವ ಸಮಯದಲ್ಲಿ ಒದ್ದೆ ಬಟ್ಟೆಯಿಂದ ಮೈ ಒರೆಸ್ಕೊಳ್ತಿರ್ಬೇಕು. ಇದನ್ನ ಮಾಡೋಕೆ ಸ್ವಲ್ಪ ತಾಳ್ಮೆ ಬೇಕು, ಆದ್ರೆ ಇದು ಉತ್ತಮ ಮಾರ್ಗ. ಐದನೇದು, ಕ್ರೋಸಿನ್ ಅನ್ನ ಸುರಕ್ಷಿತ ಮಾತ್ರೆ ಅಂತ ಪರಿಗಣಿಸಲಾಗಿದೆ. ಜ್ವರ ಜಾಸ್ತಿ ಇದ್ದಾಗಲೂ, ಮೈಕೈ ನೋವು ಸಹಿತ ಜ್ವರ ಇದ್ದಾಗಲೂ ಕ್ರೋಸಿನ್ ಬಳಸಬಹುದು. ಆರನೇದು, ಕ್ರೋಸಿನ್ ಮಾತ್ರೆ ತಲೆನೋವು ಮತ್ತು ಜ್ವರ ಎರಡಕ್ಕೂ ಪರಿಣಾಮಕಾರಿ. ಇಷ್ಟಾದ ಮೇಲೂ ಜ್ವರ ಇದ್ರೆ ಕಡೆಗಣಿಸದೆ ವೈದ್ಯರನ್ನ ಕಾಣುವುದು ಅವಶ್ಯಕ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.